ಸಿಎಂ ಡಿಕೆ ಶಿವಕುಮಾರ್ ಸಂಪುಟ ವಿಸ್ತರಣೆ ಸರ್ಕಸ್ ಕುಂದಾನಗರಿ ಬೆಳಗಾವಿಗೆ ಹೊಡೆಯುತ್ತಾ ಜಾಕ್ಪಾಟ್ ಎನ್ನುವಂತಹ ಪ್ರಶ್ನೆ ಎದುರಾಗಿದೆ. 3 ಸಚಿವ ಸ್ಥಾನದ ಸುಳಿವು ಕೊಟ್ಟರೆ ಹಾಗಾದ್ರೆ ಸಚಿವ ಸತೀಶ್ ಜಾರಕಿಹೊಳಿ ನೋಡಿ, ಜಾತಿ ಮಹಿಳಾ ಹಿರಿಯರ ಕೋಟಾದಡಿ ನಾಯಕರು ಪಟ್ಟು ಹಿಡಿದು ಕುಳಿತಿದ್ದಾರೆ. ಆದರೆ ಈ ಪಟ್ಟು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಬೆಳಗಾವಿ ನಾಯಕರ ಬಿಗಿ ಪಟ್ಟು ಹಿಡಿದು ಕುಳಿತಿದ್ದಾರೆ. ಇಕ್ಕಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸಿಲುಕಿದೆ. ಸಿಎಂ ಭೇಟಿಯಾಗಿ 3 ಸಚಿವ ಸ್ಥಾನಕ್ಕಾಗಿ ಬೆಳಗಾವಿ ಶಾಸಕರು ಬೇಡಿಕೆಯನ್ನು ಇಟ್ಟಿದ್ದಾರೆ. ಇದರಲ್ಲಿ ಒಂದೊಂದು ಕ್ಷೇತ್ರವನ್ನ ಪರಿಗಣಿಸಿ ಕೊಡೋದೇ ಕಷ್ಟವಾದಂತಹ ವಿಚಾರ. ಹೈಕಮಾಂಡ್ ಈಗಲೇ ಭಾರಿ ತಲೆನೋವಾಗಿ ಪರಿಣಮಿಸ್ಬಿಟ್ಟಿದೆ. ಇಲ್ಲಿ ಮಹಿಳಾ ಹಿರಿತನ ಜೊತೆಗೆ ಜಾತಿಯ ಆಧಾರದ ಮೇಲೆ ಕೋಟಾದಡಿ ನಾಯಕರು ಪಟ್ಟು ಹಿಡಿದು ಕುಳಿತರೆ ಇದು ಕಾಂಗ್ರೆಸ್ ಹೈಕಮಾಂಡ್ಗಾಗಲಿ ರಾಜ್ಯದ ನಾಯಕರಿಗಾಗಲಿ ಅತಿ ದೊಡ್ಡ ತಲೆನೋವೇ ಸರಿ. ಸಚಿವ ಸ್ಥಾನಕ್ಕೆ ಬೆಳಗಾವಿ ಶಾಸಕರು ಹಿಂಗಂತ ಬೇಡಿಕೆ ಇಟ್ಕೊಂಡು ಕೂತಿದ್ದಾರೆ. ಇದಕ್ಕೂ ಮುನ್ನ 3 ಸಚಿವ ಸ್ಥಾನಕ್ಕೆ ಬಹಿರಂಗವಾಗಿ ಬೇಡಿಕೆಯನ್ನು ಇಟ್ಟಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್, ಅಶೋಕ್ ಪಟ್ಟಣ್ರಿಂದ ಸಚಿವ ಸ್ಥಾನಕ್ಕೆ ಬೇಡಿಕೆಯನ್ನು ಇಡಲಾಗಿತ್ತು. ನಾಯಕರ ಬೇಡಿಕೆಗೆ ಇದೀಗ ಧ್ವನಿಗೂಡಿಸಿದ್ದಾರೆ ಸತೀಶ್ ಜಾರಕಿಹೊಳಿ. ಹಾಗಾಗಿ ಎಲ್ರಿಗೂ ಗೊತ್ತು ಸತೀಶ್ ಜಾರಕಿಹೊಳಿ ಅವರ ಪವರ್ ಏನು, ಎಷ್ಟು ಮಟ್ಟಿಗೆ ಪ್ರಭಾವಿ ನಾಯಕ ಅಂತ. ಅಟ್ ದಿ ಸೇಮ್ ಟೈಮ್ ಬಹಳಷ್ಟು ಕಾಂಪಿಟೇಷನ್ ಇದೆ ಈಗ ಉಳಿದಿರುವಂಥ 20ರಿಂದ 21, 22 ಸಚಿವ ಸ್ಥಾನಕ್ಕಾಗಿ. ಈ ಗ್ಯಾಪಲ್ಲಿ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಎಷ್ಟೇ ಕೊಟ್ಟರೂ ಅಸಮಾಧಾನ ಅಂತೂ ಸ್ಫೋಟ ಆಗತ್ತೆ ಅನ್ನುವಂಥ ಸ್ಪಷ್ಟ ಮಾಹಿತಿ ಅಂತೂ ಇದೆ. ಆದರೆ ನಿಜವಾಗ್ಲೂ ಕೊಡೋಕೆ ಸಾಧ್ಯನಾ? 3 ಕೊಡಲೂಬಹುದಾ? ಬೇಡಿಕೆ ಇಟ್ಟಿದ್ದಾರೆ. ಸಿಎಂ ಭೇಟಿಯಾಗಿ 3 ಸಚಿವ ಸ್ಥಾನಕ್ಕಾಗಿ ಬೆಳಗಾವಿ ಶಾಸಕರು ಬೇಡಿಕೆ ಇಟ್ಟಿದ್ದಾರೆ. ಎಷ್ಟು ಮಟ್ಟಿಗೆ ಪೂರೈಸ್ತಾರೆ ಅನ್ನುವಂಥದ್ದು ಇನ್ನಷ್ಟೇ ಕಾದು ನೋಡಬೇಕು. ಇದಕ್ಕೂ ಮುನ್ನ 3 ಸಚಿವ ಸ್ಥಾನಕ್ಕೆ ಬೇಡಿಕೆಯನ್ನು ಬಹಿರಂಗವಾಗಿ ಇಡಲಾಗಿತ್ತು. ಅದರಲ್ಲಿ ಪ್ರಮುಖವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗಾಗಲೇ ಹಿಂದೆ ಸಚಿವೆಯಾಗಿ ಕರ್ತವ್ಯವನ್ನು ನಿರ್ವಹಿಸಿದವರು. ಜೊತೆಗೆ ಮೊದಲನೇ ಪಟ್ಟಿಯಲ್ಲಿ ಮಹಿಳಾ ಸಚಿವರಿಗೆ ಅವಕಾಶ ಕೊಟ್ಟಿಲ್ಲ. ಹಾಗಾಗಿ 2ನೇ ಪಟ್ಟಿಯಲ್ಲಿ ಬಹಳಷ್ಟು ಹೆಸರು ಕೇಳಿ ಬಂದಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್, ನಯನಾ ಮೋಟಮ್ಮ. ಹಾಗಾಗಿ ಬೆಳಗಾವಿಯಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವಕಾಶ ಸಿಗುತ್ತೆ ಅನ್ನೋದಾದರೆ ಹಿರಿತನದ ಆಧಾರದ ಮೇಲೆ ಲೆಕ್ಕಾಚಾರ ಹಾಕಬೇಕಾಗತ್ತೆ, ಜಾತಿವಾರು ಪರಿಗಣಿಸಬೇಕಾಗತ್ತೆ. ಹಾಗಾಗಿ ಶಾಸಕರು ಈ ರೀತಿಯಾಗಿ ಬೇಡಿಕೆಯನ್ನು ಇಡಲಾಗಿದೆ. ಅದರಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಕೂಡ ಬೇಡಿಕೆ ಇಟ್ಟಿರೋದು ಈಗ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ನುಂಗಲಾರದ ಬಿಸಿ ತುತ್ತಾಗಿ ಪರಿಣಮಿಸಿದೆ. ಒಂದು ರೀತಿಯಾದಂಥ ಜಾಕ್ಪಾಟು ಸಿಗಬಹುದಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಒಪ್ಪಿಗೆ ಸೂಚಿಸುತ್ತಾ ಹೈಕಮಾಂಡ್, ಇಲ್ಲ ಒಂದೇ ಕಡೆ ಅಷ್ಟು ಕೊಟ್ಬಿಟ್ರೆ ಮಿಕ್ಕಿದ ಕಡೆ ಎಲ್ಲ ನಾವು ಮ್ಯಾನೇಜ್ ಮಾಡಬೇಕು, ಎಲೆಕ್ಷನ್ ಬೇರೆ ಹತ್ತಿರ ಬರ್ತಾ ಇದೆ, ಕೆಲವೊಂದು ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿದ್ರೆ ಜನ ಪ್ರಶ್ನೆ ಮಾಡ್ತಾರೆ, ಮತ್ತು ಅಧಿಕಾರಕ್ಕೆ ಬರೋ ಕಷ್ಟ ಆಗುತ್ತೆ ಅನ್ನುವಂಥ ಆಯಾಮದಲ್ಲೂ ಕೂಡ ಹೈಕಮಾಂಡ್ ಲೆಕ್ಕಾಚಾರ ಹಾಕತ್ತೆ. ಅದಕ್ಕೂ ಮೀರಿ ಬೆಳಗಾವಿಗೆ ಜಾಕ್ಪಾಟ್ ಹೊಡಿಬಹುದಾ ಅನ್ನುವಂಥ ಪ್ರಶ್ನೆ ಈಗ ಸದ್ಯ ಕಾಡ್ತಾ ಇರೋದು. ಕುಂದಾನಗರಿ ಬೆಳಗಾವಿಗೆ 3 ಸಚಿವ ಸ್ಥಾನ ಲಭ್ಯವಾಗುತ್ತಾ? ಯಾವೆಲ್ಲ ಕೋಟಾದಡಿಯಲ್ಲಿ ನೋಡೋದಾದರೆ ಹಿರಿಯರಿದ್ದಾರೆ, ಜಾತಿ ಹಾಗೂ ಮಹಿಳಾ ಕೋಟಾದಡಿ ಸಿಗಬಹುದಾ? ಈ ರೀತಿಯಾದಂಥ ಹಲವು ಪ್ರಶ್ನೆಗಳಿದೆ. ಒಂದು ರೀತಿ ಹೈಕಮಾಂಡ್ಗೆ ಭಾರಿ ಇಕ್ಕಟ್ಟಿನ ಪರಿಸ್ಥಿತಿ ಇದು. ಇನ್ನೂ